ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ವಾಚ್ ಮಾಡಿ, ತುಂಬಾ ಈಸಿ ಇದೆ. ಈಗ ನೀವು ನೋಡ್ತಾ ಇರ್ಬೋದು ನನ್ನ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅದಕ್ಕಿಂತ 1/2 ಇಂಚ್ ಜಾಸ್ತಿ ಇಟ್ಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಕೆಳಗಡೆ ಸ್ಲೀವ್ಸನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಒಂದು 1/4 ಇಂಚ್ ಹೋಗುತ್ತೆ. ಮತ್ತು ಮೇಲ್ಗಡೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ 1/4 ಇಂಚ್ ಹೋಗುತ್ತೆ. ಸೊ 1/2 ಇಂಚ್ ನಾನಿಲ್ಲಿ ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು 10 ಇಂಚ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 9.5 ಬರುತ್ತೆ. ಆಮೇಲೆ ಈಗ ನಾವು ಫುಲ್ ಮಾರ್ಕ್ ಮಾಡಿ ಆದಮೇಲೆ 3.5ಗೆ ಕೆಳಗಡೆ ಮಾರ್ಕ್ ಮಾಡಬೇಕು. ನಾವೆಲ್ಲಿ ಕಟ್ಟಿಂಗ್ ಮಾಡ್ತೇವೆ ಅಲ್ಲಿ ಶೋಲ್ಡರಿಂದ ಈ ಕಡೆ ಮತ್ತು ಮೇಲ್ಗಡೆ ಭುಜದಿಂದ ಈ ಕಡೆ ಒಂದು ನಮಗೆ ಫುಲ್ ಶೋಲ್ಡರಿಂದ ಕೆಳಗಡೆ ಸುತ್ತಳತೆ ಎಷ್ಟು ಬರುತ್ತೆ ಶೋಲ್ಡರ್ ಹತ್ರ ಅಷ್ಟನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. 7.5 ಬರುತ್ತೆ. ಸುತ್ತಳತೆ 15 ಅಂತ ಆದರೆ ಅದರ 7.5 ತಗೊಂಡು ನಾವು ಮೇಲಿಂದ ಕೆಳಗಡೆ ಕ್ರಾಸ್ ಆಗಿ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ 3.5 ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿ 7.5 ಮಾರ್ಕ್ ಮಾಡಿಕೊಂಡು ಕೆಳಗಡೆ ಕೈ ಸುತ್ತಳತೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿ ಮತ್ತು ಎಕ್ಸ್ಟ್ರಾ 1 ಇಂಚನ್ನು ಇಟ್ಕೊಂಡು ಮಾರ್ಕ್ ಮಾಡಿದ್ದೀನಿ. ಈಗ 7.5ಗೆ ಒಂದು ಲೈನನ್ನು ಕ್ರಾಸ್ ಆಗಿ ಡ್ರಾ ಮಾಡುವ. 7.5ಗೆ ನಾನಿಲ್ಲಿ ಮಾರ್ಕನ್ನು ಮಾಡಿದ್ದೀನಿ. ಉಳಿದಿದ್ದು ಎಕ್ಸ್ಟ್ರಾ ಫುಲ್ ಹಾಗೆ ಉದ್ದಕ್ಕೆ ಎಳೆದು ಬಿಟ್ಟರೆ ಆಯಿತು. ಎಕ್ಸ್ಟ್ರಾ ಎಷ್ಟು ಬಂದರೂ ಪರವಾಗಿಲ್ಲ. ಈಗ 7.5ಅಲ್ಲಿ ಮತ್ತೆ 1/2 ನಾವು ಮಿಡ್ಲ್ ಪಾಯಿಂಟನ್ನು ಡ್ರಾ ಮಾಡಬೇಕಾಗುತ್ತೆ. 7.5ನ 1/2 ಎಷ್ಟು ಬರುತ್ತೆ ಅಲ್ಲಿಗೆ ನಾವು ಮಿಡ್ಲ್ ಡಾಟನ್ನು ಡ್ರಾ ಮಾಡಬೇಕು. ಇದು ನಮಗೆ ಶೇಪ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾವು ಆ ಕಡೆ ಮೇಲ್ಗಡೆಯಿಂದ 1 ಇಂಚು ಶೋಲ್ಡರ್ ಹತ್ರ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಿಂದ ಡ್ರಾ ಮಾಡಬೇಕು. 7.5 ಇದೆ ಅಲ್ವಾ ಮಾರ್ಕು, ಅಲ್ಲಿಗೆ ನಾವು ಡ್ರಾ ಮಾಡಬೇಕು. ಹಾಗೆ 1/2 ಇಂಚನ್ನು ನಾವು ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಮೇಲ್ಗಡೆ 1/2 ಇಂಚು, ಕೆಳಗಡೆ 1/4 ಇಂಚು. ಈಗ 1 ಇಂಚ್ ಕರೆಕ್ಟಾಗಿ ನಾವು ಸ್ಟ್ರೈಟ್ ಲೈನ್ ಎಳೆದು ಅಲ್ಲಿಂದ ಕ್ರಾಸ್ ಆಗಿ 7.5 ಎಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ಲಿ ತನಕ ನಾವು ಡ್ರಾ ಮಾಡಬೇಕು. ಇದು ನಮಗೆ ಬ್ಯಾಕ್ ಪಾರ್ಟಾಗಿ ಆಗುತ್ತೆ. ಫ್ರಂಟ್ ಪಾರ್ಟಿಗೆ ನಾವು ಕರು ಶೇಪಲ್ಲಿ ಮತ್ತೆ ಒಳಗಡೆ ಡ್ರಾ ಮಾಡಬೇಕು. ಇಲ್ಲಿ 7.5 ಮಿಡ್ಲ್ ಎಲ್ಲಿ ಡ್ರಾ ಮಾಡ್ಕೊಂಡಿದ್ವಿ ಅದರ 1/2 ಮತ್ತೆ ನಾವು ಒಂದು ಡಾಟನ್ನು ಹಾಕ್ಕೊಳ್ಬೇಕು. ಮತ್ತು ಕೆಳಗಡೆ 1/4 ಇಂಚನ್ನು ಮಾರ್ಕ್ ಮಾಡಿ ಶೇಪನ್ನು ಕೊಡಬೇಕು. ನಾನೀಗ ಡ್ರಾ ಮಾಡ್ತಾ ಇದ್ದೀನಿ, ನೋಡ್ಬೋದು. ಕೆಳಗಡೆ 1/4 ಇಂಚಿಗೆ ಡ್ರಾ ಮಾಡ್ತಾ ಇದ್ದೀನಿ, ಮೇಲ್ಗಡೆ 1/2 ಇಂಚಿಗೆ ಡ್ರಾ ಮಾಡಿದ್ದು. ಸೊ ಈಗ ಪರ್ಫೆಕ್ಟಾಗಿ ಶೇಪ್ ಬಂದಿದೆ. ಈಗ ನಾವು ಕಟ್ಟಿಂಗನ್ನು ಮಾಡ್ಬೋದು. ಕೆಳಗಡೆ ಸ್ಲೀವ್ ಹತ್ರ ನಾವು ಒಂದು ಲೈನನ್ನು ಎಳ್ಕೊಳ್ಳೋಣ. ಹಾಗೆ ಎಕ್ಸ್ಟ್ರಾ 1 ಇಂಚಿಗೆ ಮತ್ತೊಂದು ಲೈನನ್ನು ಎಳ್ಕೊಂಡು ಈಗ ನಾವು ಕಟ್ಟಿಂಗನ್ನು ಮಾಡಿದರೆ ಆಯಿತು ಸ್ಲೀವ್ಸು. ಮೊದಲಿಗೆ ನಾವು ಕಟ್ ಮಾಡಬೇಕಾದ್ರೆ 4 ಪೀಸನ್ನು ಒಟ್ಟಿಗೆ ಹಿಡ್ಕೊಂಡು ಕಟ್ ಮಾಡಬೇಕಾಗುತ್ತೆ, ಶೇಪ್ ನೋಡಿಕೊಂಡು. ಅದಾದಮೇಲೆ ನಾವು ಒಳಗಡೆ ಶೇಪನ್ನು 2 ಇಂಚು ಬಟ್ಟೆ ಬಿಟ್ಟು, ಅಂದರೆ 2 ಲೇಯರನ್ನು ಬಿಟ್ಟು ಕಟ್ ಮಾಡಿದರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.